ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ इरी सुद्दीಗಳನ್ನು. आज इथं आमच्याकडं महावीर नगर, ब्रह्मनगर, पिरोळी, त्यानंतर जे उधमबागमध्ये जे केमिकल इंडस्ट्री आहेत किंवा उधमबागमध्ये दूषित पाणी येऊन आपल्याकडे आज कमीत कमी जे वयस्कर लोक आहेत ते कमीत कमी 60 ते 70 लोक आजारी पडलेले आहेत. त्या पाण्यामुळे आणि पाण्याचं जे पाणी आहे ते पाण्याच्या विहिरीमध्ये पाणी आहे ते पाणी पूर्ण दूषित झालेलं आहे. आणि जे घरातली भांडी म्हणा, घरातले चांदीच्या मूर्त्या म्हणा, या सगळ्या काळ्याकीट पडलेल्या आहेत. आणि आज कमीत कमी जे महावीर नगर फर्स्ट क्लास, सेकंड क्लास, थर्ड क्लास तिथं आजपर्यंत लोकांनी महिना झाला आपापले दरवाजे उघडलेले नाही आहेत. एवढं दूषित हवा आहे नाही, हे सहन करण्याचं पलीकडचं आहे. आजूबाजूचे जे प्राणी सुद्धा मरलेले आहेत वासेमुळे. साप असू देत, कुत्रे असू देत, ती पण मरलेली आहेत. असं जर दूषित पाणी येत असेल इकडं अजून एक महिनाभर तर ह्या लोकांनी जगणं फार म्हणजे ज्या गल्ली सोडून जायची पाळी येईल. असं तुम्हाला मी कळकळीची विनंती आहे. होता वेळ तेवढं प्रशासनाने याच्यावर लक्ष द्यावं, स्थानिक लोकांनी लक्ष देऊन हे पाणी बंद करून लोकांचं जनजीवनावरती खेळू नये अशी माझी विनंती आहे सरकारला. त्रास होऊन घरची माणसं 1 वर्ष झालं तर आजारी पडलेत. स्किनचा प्रॉब्लेम झालेला आहे आणि ते शक्यतो होता येईल थोड्या लवकरच तुम्ही हे करून घ्या. ಅಭಿವೃದ್ಧಿ ನೋಡಿದಾಗ ಬೆಳಗಾವಿ ಅಭಿವೃದ್ಧಿ ಕುಂಠಿತಾ ಇದೆ. ಯಾಕೆ ಆಗ್ತಾ ಇಲ್ಲ ಗೊತ್ತಿಲ್ಲ. ನಮ್ಮಲ್ಲಿ ಇಲ್ಲಿವರೆಗೆ ಭಾಷೆ ಆಯಿತು, ಇಲ್ಲಿವರೆಗೆ ಏನಪ್ಪಾ ಅಂತ ಪರಸ್ಪರ ತಿಕ್ಕಾಟ ಆಯಿತು. ಆದರೆ ಅಭಿವೃದ್ಧಿಯಲ್ಲಿ ನಾವು ಹಿಂದುಳಿದ್ವಿ. ಏರ್ಪೋರ್ಟ್ ಆಗಲಿ, ರೈಲ್ವೆ ಸ್ಟೇಷನ್ ಆಗಲಿ, ಜೊತೆಗೆ ಏನಪ್ಪಾ ಅಂತಂದ್ರೆ ಬೆಳಗಾವದ ರಿಂಗ್ ರೋಡ್ ಆಗಲಿ, ಇವೆಲ್ಲವೂ ಉಳಿದು ಬರ್ತಾ ಇದ್ದಾವೆ. ಕಾರಣ ಏನು? ನಮ್ಮಲ್ಲಿ ಇರುವಂತ ಸಮಸ್ಯೆ. ಇದನ್ನೆಲ್ಲ ಸೊಲ್ಯೂಷನ್ ಆದರಣೀಯ ಪಾಲಕ ಮಂತ್ರಿಗಳು ಅದನ್ನು ಅಭ್ಯಾಸ ಮಾಡಿ ನೀವು 70 MLD ನೀರನ್ನು ಪ್ರತಿನಿತ್ಯ ವೇಸ್ಟೇಜ್ನಿಂದ ಪ್ರಾರಂಭ ಆದಾಗ ಅದು ಉಳಿದಾಗ ಆ ನೀರನ್ನು ನೀವು ಉದ್ಯೋಗ ಕೊಟ್ಟು ಉಳಿದ ನೀರನ್ನು ಧಾರವಾಡಕ್ಕೆ ಕೊಟ್ಟರೆ ನಮ್ಮದು ಯಾವುದೂ ಅದಕ್ಕೆ ತೊಂದರೆ ಇಲ್ಲ. ಮುಂದೆ ಭವಿಷ್ಯದಲ್ಲಿ ಕೂಡ ಬೆಳಗಾವಿಗೆ ಕುಡಿಯುವ ನೀರಿನ ಸಮಸ್ಯೆ ಬರಲ್ಲ. ಕಾರಣ ಬೆಳಗಾವಿ ಅಭಿವೃದ್ಧಿ ಆಗ್ತಾ ಇದೆ. ಬೆಳಗಾವನ್ನ ಎನ್ವೈರ್ಮೆಂಟ್ನಲ್ಲಿ ತುಂಬಾ ಚೆನ್ನಾಗಿದೆ ಅಂತೇಳಿ ಎಲ್ಲಿಂದ ಜನ ಬಂದು ಇಲ್ಲಿ ವಸತಿಯನ್ನು ಮಾಡ್ತಾ ಇದ್ದಾರೆ. ಬೆಳಗಾವಿ ಯಾವ ದಿಕ್ಕಿನಲ್ಲಿ ಬೆಳೀತಾ ಇದೆ ಅನ್ನೋದೇ ಕನ್ಫ್ಯೂಸ್ ಆಗ್ತಾ ಇದೆ. ಇಂಥ ಒಂದು ಬೆಳಗಾವಿಯನ್ನ, ವಿಧಾನಸೌಧ ಮಾಡದಂತ ಬೆಳಗಾವಿಯನ್ನ, ಸುವರ್ಣಸೌಧ ಅಧಿವೇಶನ ನಡೆಯುವಂತ ಬೆಳಗಾವಿಯನ್ನ ನಾವು ಇನ್ನೂ ಹೆಚ್ಚು ಮಟ್ಟಿಗೆ ಅಭಿವೃದ್ಧಿ ಆಗಬೇಕಾಗಿದೆ. ಅದಕ್ಕೆ ನೀರಿನ ವಿಷಯ ಬಂದಾಗ ನೀವು ದಯಮಾಡಿ ಕಾರ್ಪೊರೇಷನ್ದವರು ಈಗಾಗಲೇ 100 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. STP ಪ್ಲಾಂಟು ಅರ್ಧ ಆಗಿ ನಿಂತಿದೆ. ಇನ್ನೊಂದು 60-70 ಕೋಟಿ ಖರ್ಚು ಮಾಡಿ ಆ ಓನರ್ಗಳಿಗೆ ಕೊಡುವಂತ ಕಾಂಪೆನ್ಸೇಷನ್ ಕೊಟ್ಟರೆ ಅದು ಪ್ರಾರಂಭ ಆಗ್ತದೆ. ಆ ಪ್ರಾರಂಭ ಆದ STPಯಿಂದ ಬೆಳಗಾವಿ ಸ್ವಚ್ಛತೆ ಉಳಿತದೆ. ಜೊತೆಗೆ ಬೆಳಗಾವಿಗೆ ಇಂಡಸ್ಟ್ರಿ ವೇಸ್ಟ್ ವಾಟರ್ ಹೋಗ್ತದೆ. ಜೊತೆಗೆ ಧಾರವಾಡಕ್ಕೂ ಎಕ್ಸೆಸ್ ವಾಟರ್ನ ನಾವು ಕೊಡಬಹುದು. ಇದು ನಾನು ನಿಮಗೆ ಸಮಸ್ಯೆ ಮತ್ತು ಅದರ ಪರಿವಾರದ ಸೂತ್ರವನ್ನು ನಾನು ನನ್ನ ಜನರಿಗೆ ಹೇಳ್ತಾ ಇದ್ದೀನಿ. ಅದಕ್ಕೆ ನಾನು ನಾವು ಬಂದಿದ್ದೀವಿ. ಬೆಳಗಾವಿ ತಾಲೂಕು ಒಳಗೆ ಕುರಿಗಳು ನಾವು ಹೊಲಗೊಳದಾಗ ಮೇಯ್ಸ್ಕೊಂತ ತಿರುಗಾಡ್ಕೊಂತ ಸಂಚಾರಿ ಕುರುಬರು. ನಾವು ಕುರುಬರದಾಗ ಈಗ ಹೊಲದೊಳಗೆ ಒಂದು 45-50 ಕುರಿ ಒಂದೊಂದು ಹಿಂಡದಾಗ ಇರುವುದರಿಂದ ಕುರುಬರು ರಾತ್ರಿ ವೇಳೆ ಮಡಿಸಿದ ಬೆಳೆದಾಗ ರಾತ್ರಿ ವೇಳೆ ಕಳ್ಳರು ಬಂದ 10 ಕುರಿಗಳನ್ನ ಒಂದೊಂದು ಹಿಂಡದನ್ನು ತಗೊಂಡು ಹೋಗ್ತಾರೆ. ಗಾಡಿ ದೂರ ನಿಲ್ಲಿಸ್ತಾರೆ. ಬಂದ 7-8 ಮಂದಿ ಟೀಮ್ ಬಂದ ಕರ್ಕೊಂಡು ಹೋಗಕತ್ತಿದ್ದ ತುಡು ಮಾಡ್ಕೊಂಡು ಹೋಗ್ಲಿಕ್ಕತ್ತಾರೆ. ಆ ತುಡು ಮಾಡ್ಕೊಂಡು ಹೋಗಿದ್ದನ್ನು ನಾವು ಆಲ್ರೆಡಿ ಪೊಲೀಸ್ ಸ್ಟೇಷನ್ದಾಗ ಕಂಪ್ಲೇಂಟ್ ಮಾಡಿದ್ದೀವಿ. ಕಂಪ್ಲೇಂಟ್ ಮಾಡಿದ್ರೆ FIR ಮಾಡ್ಕೊಂಡಿದ್ದಾರೆ. ಅವ್ರು ಏನು ಕಾರ್ವಾಯಿನ ಮಾಡಿಲ್ಲ. ಆಲ್ರೆಡಿ ಕಳ್ಳರು ಪನ್ನಾಳ ಪೊಲೀಸ್ ಸ್ಟೇಷನ್, ಮಹಾರಾಷ್ಟ್ರ ಪನ್ನಾಳ ಪೊಲೀಸ್ ಸ್ಟೇಷನ್ದಾಗ ಹಿಡ್ದಾರ. ಅವನು ಇಲ್ಲಿ ಕುಡಿಯೋದ ಅವನ ಹೆಸರು ಪವಾರ್ ಅಂತೇಳಿ. ಪವಾರ್ ಅಂತ ಹಿಡ್ದಾರು. ಅವ್ನು ಆಲ್ರೆಡಿ ಹಿಡಿದ ಒಂದು ಇದು ಮಾಡ್ರು. ನಾವು ಇಲ್ಲಿ ಬಂದು ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಟ್ರೂ ಅವ್ರು ಅವನ ಬಗ್ಗೆ ಕಾರ್ವಾಯಿ ಮಾಡ್ತಾ ಇಲ್ಲ. ಆಲ್ರೆಡಿ ಅಲ್ಲಿ ಮಹಾರಾಷ್ಟ್ರದವ್ರು ಹಿಡ್ಕೊಂಡು ಹೋಗಿ ಅವನ್ನೆಲ್ಲ ಇದು ಮಾಡಿದ್ದಾರೆ. ಆದರೆ ಇಲ್ಲಿ ನಾವು ಪೊಲೀಸರಿಗೆ ಹೋಗಿ ತಿಳಿಸಾಕ ಹೋದ್ರೆ ಏನೇನೋ ಸಬೂತ್ ಹೇಳಿ ನಮ್ಮನ್ನು ಕಳಿಸ್ಕೊಡ್ಲಿಕ್ಕತ್ತಾರ. ಅದರ ಸಲುವಾಗಿ ನಾವು ಇದು DC ಸಾಹೇಬರಿಗೆ ಮತ್ತು ಪೊಲೀಸ್ ಕಮಿಷನರ್ ಸಾಹೇಬರಿಗೆ ಬಂದು ಮನವಿ ಕೊಟ್ಟಿದ್ದೀವಿ. ಅದು ಅಲ್ಲದ ನಮಗೆ ಅಗ್ರಿ ಒಳ್ಳೇದು ಒಂದು ರೆಸ್ಪಾನ್ಸ್ ಕೊಟ್ಟ. ಈಗ ಅಲ್ಲಿ ಒಂದು ಬೀಟ್ ಹಾಕ್ತೀವಿ. ಅದು ಅಲ್ಲದ ಬಂದು ನಾವು ಪೊಲೀಸರನ್ನ ರಾತ್ರಿ ಗಸ್ಟ್ ಕೊಡ್ತೀವಿ ಅಂತೆಲ್ಲ ಹೇಳಿ ನಮ್ಗೆ ಪೂರ್ತಿ ಆಶ್ವಾಸನೆ ಕೊಟ್ಟಿದ್ದರು. ಆ ಊರಾಗ ನಾವು ಒಂದು ಮೀಟಿಂಗ್ ಕರೆದ ಎಲ್ಲ ಸಮಾಜದ ಬಾಂಧವರನ್ನೆಲ್ಲ ಕರೆದು ಒಂದು ಮೀಟಿಂಗ್ ಮಾಡ್ತೀವಿ ಅಂತ ಎಲ್ಲ ಹೇಳಿದ್ದಾರೆ. ಅವರು ಆಶ್ವಾಸನೆ ಕೊಟ್ಟಿದ್ದರಿಂದ ನಾವು ಇವತ್ತಿನ ಕಾರ್ಯಕ್ರಮ ಇದು. ಯಾವ ಪೊಲೀಸ್ ಸ್ಟೇಷನ್? ನಾವು ಗ್ರಾಮೀಣ ಪೊಲೀಸ್ ಸ್ಟೇಷನ್ ಮತ್ತು ಕಾಕ್ತಿ ಪೊಲೀಸ್ ಸ್ಟೇಷನ್ ಲಿಮಿಟ್ ರೀ.
ಈಗ ನಮ್ಗೆ ಆಲ್ರೆಡಿ ಆಗಿದ್ದು ಹೆಚ್ಚಾನೆ ಬೆಳಗುಂದಿ ಏರಿಯಾದಾಗ ನಮ್ಮ ಹೆಚ್ಚು ಕುರಿಗಳು ತುಡುಗಾಗಿದ್ದು. ಬೆಳಗುಂದಿ ಏರಿಯಾದಾಗಿರೋದ್ರಿಂದ ಆ ಕಡೆ ಎಲ್ಲ ಕುರಿಗ ನಮ್ಮೆಲ್ಲ ಬಂದ ಕುರಿಗಳನ್ನು ತಗೊಂಡೋಗಿದ್ದಾರೆ. ಅದನ್ನು ನಾವು ಗ್ರಾಮೀಣ ಪೊಲೀಸ್ ಸ್ಟೇಷನ್ statement saying that Mrs. Sonia Gandhi's statement saying poor lady was very tired by the end of the address is in a My mother is a 78-year-old lady. She simply said that the president must have been tired reading such a long speech. Poor thing. I don't think she fully respects. In fact, she has the utmost respect for her. And I think it's very unfortunate that this kind of thing is twisted by the media. They are both respected people. They are older than us. They are a certain age now, and it's pretty clear that she means no disrespect. बीजेपी अध्यक्ष कह रहे हैं कि माफी मांगना चाहिए बीजेपी अरे जिस खाई में इन्होंने इस देश को डुबोया है, पहले उसके लिए माफी मांगे. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದಿರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.